ಗೈಸ್, ಎಲ್ಲರೂ ಕೂಡ ನಮಸ್ಕಾರ. ನೋಡ್ಬೋದು ನಿಮ್ಮದು ಏನು ಪಿ ಸಿ ಎಕ್ಸಾಮ್ ಇತ್ತಲ್ಲ, ಎಲ್ಲರೂ ಪಿ ಸಿ ಅಂತ ಪಡ್ಕೊತಾ ಇದ್ರಿ. ಸೊ ಲಿಟ್ರಲಿ ಎಲ್ಲರೂ ಆವಾಗ ನೋಟಿಫಿಕೇಷನ್ ಆಗಲಿ ಇವಾಗ ನೋಟಿಫಿಕೇಷನ್ ಆಗಲಿ ಹಿಂಗಾಗಲಿ ಅಂತಲೇ ಇದ್ರಿ. ಸೊ ಕೊನೆಗೇನಾಯಿತು, ನೋಟಿಫಿಕೇಷನ್ ಬಂತು. ಇವಾಗ ಮತ್ತೆ ರೀಸನ್ ಹೇಳ್ತಾಯಿದ್ದೀರಾ, ಏನಾಗಲಿ ನಮಗೆ ಮುಂದೆ ಹೋಗಲಿ ಎಕ್ಸಾಮ್ ಮುಂದೆ ಹೋಗಲಿ, ಓನ್ಲಿ 2 months, ಓನ್ಲಿ 55 days ಇದೆ, ಹೇಗೆ ಓದೋಕ್ಕಾಗುತ್ತೆ ಅಂತ ಇದ್ದೀರಾ. ಇದಾದಮೇಲೆ ನೆಕ್ಸ್ಟ್ ಎಕ್ಸಾಮ್ ಮುಂದೆ ಹೋದ್ಮೇಲೆ ಮತ್ತೆ ಏನೋ ಸಮಸ್ಯೆ ಹೇಳ್ತೀರಾ. ಆಮೇಲೆ ಎಕ್ಸಾಮ್ ಬರೆಯೋದು ಬಿಟ್ಟು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಹೋಗ್ತಾರೆ. ನೋಡಿ, ನಿಮ್ಮ ಸಮಸ್ಯೆಗಳನ್ನ ಹೇಳ್ತಾ ಕೂತ್ರೆ ಜನ ನಿಮ್ಮ ಕಾರಣಗಳನ್ನ ಯಾವತ್ತೂ ಕೇಳಲ್ಲ. ನಿಮ್ಮ ಜನಕ್ಕೆ ಬೇಕಾಗಿರೋದೇನು, ನಿಮ್ಮ ಸಕ್ಸಸ್ ರೇಟ್ ಎಷ್ಟಿದೆ, ನೀವು ಸಕ್ಸಸ್ ಆಗಿದ್ದೀರಾ ಇಲ್ಲ, ಅದು ಇಂಪಾರ್ಟೆಂಟ್. ನೀವೇನಾದರೂ ಅಕಸ್ಮಾತ್ ಸಕ್ಸಸ್ ಆಗಿಲ್ಲಪ್ಪ ಅಂತಂದರೆ ಜನ ನಿಮ್ಮನ್ನ ಹೆಂಗೆ ನೋಡ್ತಾರೆ ಅಂತಂದರೆ ಗೇಲಿಯಾಗಿ ನೋಡ್ತಾರೆ. ಈ ನನ್ನ ಮಗ ಬರೀ ಟೈಮ್ ಪಾಸೇ ಮಾಡಿದ, ಇವನಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಇವನು ಬರೀ ಪಾಲ್ತು ಇದ್ದಾನೆ, ಆ ರೀತಿ ಎಲ್ಲ ಸಮಸ್ಯೆಗಳನ್ನ ಹೇಳ್ತಾ ಇರ್ತಾರೆ. ಇವನು ಆಮೇಲೆ ಎಲ್ಲರೂ ಧಾರವಾಡಕ್ಕೆ ಹೋಗಿದ್ರೆ, ಎಲ್ಲರೂ ಬಿಜಾಪುರಕ್ಕೆ ಹೋಗಿದ್ರೆ ಓದಲಿಕ್ಕೆ ಅಂತೇಳಿ, ಇವ ಓದೋದನ್ನು ಬಿಟ್ಟು ಬೇರೆ ಏನೇನೇನೋ ಮಾಡ್ಕೊಂಡು ಬಂದಿದ್ದಾನೆ, ಹಾಗಾಗಿ ಒಂದು ಜಾಬ್ ಆಗಿಲ್ಲ ಅಥವಾ ಇವಳದು ಜಾಬ್ ಆಗಿಲ್ಲ ಅಂತ ಹೇಳ್ತಾರೆ. ಇದು ನಿಮಗೆ ಬೇಕಾ ಅನ್ನುವಂಥದ್ದು ನೀವು ಸ್ವಲ್ಪ ಡಿಸೈಡ್ ಮಾಡ್ಕೋಬೇಕು. ಇದು ನಿಮಗೆ ಬೇಡವಾದರೆ ನೀವೇನು ಮಾಡಬೇಕು, ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು. ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಸಿಲೆಬಸನ್ನು ಮುಗಿಸ್ಬೇಕು. ಸಿಲೆಬಸನ್ನು ಯಾವಾಗ ಮುಗಿಸ್ಬೇಕು ಅಂತಂದರೆ ಓನ್ಲಿ ನೀವು ಎಷ್ಟು 55 ದಿನದಲ್ಲಿ ಮುಗಿಸ್ಬೇಕು. ಅಂದರೆ ಅಪ್ರಾಕ್ಸಿಮೇಟ್ಲಿ 2 monthsಲ್ಲಿ ನೀವು ಮುಗಿಸ್ಬೇಕು. ಆ 2 monthsಲ್ಲಿ ಹೇಗೆ ಮುಗಿಸ್ಬೇಕು ಅನ್ನುವಂಥದ್ದನ್ನು ಸ್ಟ್ರಾಟಜಿ ಹಾಕ್ಕೊಂಡು ನೀವು ಮುಗಿಸ್ಲಿಕ್ಕೆ ಹೋಗಬೇಕು. ಓಕೆ, ಮತ್ತು ಇದು ಎಲ್ಲರೂ ಅಂದ್ಕೊಂಡಿದ್ದೀವಿ KSP ಅವರು ಎಕ್ಸಾಮ್ ನಡೆಸ್ತಾರೆ ಅಂಥೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಜಾಸ್ತಿ ಜನ ಓದಲಿಕ್ಕೆ ಹೋಗಿಲ್ಲ. ಮತ್ತು ಏನು ಸ್ವಲ್ಪ ಜನ ಕೆಲಸ ಮಾಡ್ಕೊಂಡು ಓದ್ತಾ ಇರ್ತೀರ, ಅವಾಗೇನು ಹೇಳಲ್ಲ. ಇವಾಗ ಒಂದು ಸ್ವಲ್ಪ ಕೆಲಸ ಬಿಟ್ಟು ಮತ್ತೆ ಎಕ್ಸಾಮ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ಇವಾಗ ನೋಟಿಫಿಕೇಷನ್ಗಳ ಪರ್ವನೇ ಆರಂಭ ಆಗ್ತದೆ. ಈಗ PC ಓನ್ಲಿ ಸಿವಿಲ್ ಕರೆದಿದ್ದಾರೆ, ಸಿವಿಲ್ ಕರೆದವ್ರೆ. ಇನ್ನು ನೆಕ್ಸ್ಟ್ ಏನೇನು ಕರೀತಾರೆ ಅಂತಂದರೆ DR ಇದೆ, ಆಮೇಲೆ KSRP ಇದೆ, ಆಮೇಲೆ KSISF ಇದೆ, ಆಮೇಲೆ PSI ಇದೆ. ಇವೆಲ್ಲ ಪೊಲೀಸ್ ಒಳಗಿನ ಹುದ್ದೆಗಳು. ಇವುಗಳಿಗೋಸ್ಕರ ಅಕಸ್ಮಾತ್ ನೀವು ಸಿವಿಲ್ ಅಷ್ಟು ಓದಿಲ್ಲ ಅಂತಂದ್ರೂ ನೋ ವರಿ, ನೆಕ್ಸ್ಟ್ ನಿಮಗೆ ಬೇಕಾಗಿರೋದೇನು, ಒಂದು ಪೊಲೀಸ್ ಹುದ್ದೆ. DR ಇದೆ, ಓಕೆ, DR ಇದೆ, ಆಮೇಲೆ KSRP ಇದೆ, KSISF ಇದೆ. ಇವುಗಳನ್ನ ನೀವು ಯಾಕೆ ಮಾಡ್ಕೋಬಾರ್ದು, ಥಿಂಕ್ ಮಾಡ್ಕೊಳ್ಳಿ. ಸಿವಿಲ್ ನೀವು ಓದಿಲ್ಲಪ್ಪ, ಓಕೆ, ನೋ ಪ್ರಾಬ್ಲಮ್. ಸಿವಿಲ್ ಎಕ್ಸಾಮ್ ಬರೀರಿ, ಅಪ್ಲಿಕೇಶನ್ ಹಾಕೋದನ್ನ ಮರಿಬೇಡಿ. ಎಷ್ಟಾಗುತ್ತೋ ಅಷ್ಟು ಓದಿ ಎಕ್ಸಾಮನ್ನು ಬರೀರಿ. ಅದಾದಮೇಲೆ ನಿಮಗೆ CR ಇದೆ, DR ಇದೆ, KSRP ಇದೆ, KSF ಇದೆ, ತುಂಬಾ ಎಕ್ಸಾಮ್ ಇದೆ ಪೊಲೀಸ್ ಒಳಗಡೆ. ಹಾಗಾಗಿ ಈಗಿನಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಎಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಈಗಲೇ ಕ್ವಿಟ್ ಮಾಡಿಬಿಟ್ಟು ಎಕ್ಸಾಮನ್ನು ಬರೀಲಿಕ್ಕೆ ನೀವು ಪ್ರಿಪ್ರೇಷನ್ನ ಮಾಡಬೇಕು. ಇದು ಪೊಲೀಸ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಮಾಹಿತಿ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ VAO ಬಗ್ಗೆ ಅಪ್ಡೇಟು. ನೋಡಿ, VAO ಮತ್ತು PC ಇದು ಅತ್ಯಂತ ಜಾಸ್ತಿ ಜನ ಬರೆಯುವಂಥ ಎಕ್ಸಾಮ್ ಯಾವುದು ಅಂತಂದರೆ ಒಂದು VAO, ಒಂದು ವಿಲೇಜ್ ಅಕೌಂಟೆಂಟ್, ಅನ್ನೊಂದು PC. ಇವಕ್ಕೆ ಅತ್ಯಂತ ಹೆಚ್ಚು ಜನ ಅಪ್ಲಿಕೇಶನ್ ಹಾಕ್ತಾರೆ, ಅತ್ಯಂತ ಹೆಚ್ಚು ಜನ ಎಕ್ಸಾಮನ್ನು ಬರೀತಾರೆ. PC ಇಸ್ ಟು VAO. ಇವೆರಡು ಒಂಥರ ಸೇಮ್ ಜಾಬ್ ಇದ್ದಂಗೆ, ಓಕೆ, ಈಕ್ವಲೆಂಟ್ ಜಾಬ್ ಅಂತ ಕರಿತೀವಿ. ಹಾಗಾಗಿ ಎರಡಕ್ಕೂ ಕೂಡ ಕಾಂಪಿಟೇಷನ್ ಹಾಗೆ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಎರಡಕ್ಕೂ ಕೂಡ PUCನೇ ಬೇಕು, ಮತ್ತು ಎರಡೂ ಕೂಡ ಕಾಂಪಿಟೇಷನ್ ಹಾಗೆ ಇದೆ. ಹಾಗಾಗಿ ಇವಾಗ PC ಕರೆದ್ರು ಅಂತ ಅಂದ್ಕೊಳ್ಳಿ, ಆ PC ಜೊತೆಲೇ VAನೂ ಕರೀತಾರೆ. ಮೇ ಬಿ VAO ಈ ಒಂದು ತಿಂಗಳಲ್ಲಿ ಕರೆಯುವಂಥ ಪಾಸಿಬಿಲಿಟೀಸ್ ತುಂಬಾ ಇದೆ. ಹಾಗಾಗಿ ಎಲ್ಲವನ್ನು ಓದ್ಕೊಳ್ಳಿ, PCನೂ ಓದ್ಕೊಳ್ಳಿ. PC ಹೈಟ್ ಬರಲಾರ್ದವರು ಹಾಕಕ್ಕೆ ಹೋಗ್ಬೇಡಿ ಅಪ್ಲಿಕೇಶನ್. ಯಾಕಂದರೆ 750 ರೂಪಾಯಿ ಸುಮ್ಮನೆ ಬರಲ್ಲ, ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಹೈಟ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಹೈಟ್ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಿ. ಆಮೇಲೆ ವಿಲೇಜ್ ಅಕೌಂಟೆಂಟ್ಗೆ ತಯಾರಿ ಮಾಡಿ. ಯಾರು ಹೈಟ್ ಇಲ್ಲ ನೋಡಿ, ಅವರು ವಿಲೇಜ್ ಅಕೌಂಟೆಂಟ್ಗೆ ತಯಾರಿಯನ್ನು ನಡೆಸ್ಬೋದಾಗಿದೆ. ಓಕೆ, ಈ ವಿಲೇಜ್ ಅಕೌಂಟೆಂಟ್ ಅನ್ನುವಂಥದ್ದು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ 1 ತಿಂಗಳಲ್ಲಿ ಅಪ್ಲಿಕೇಶನ್ನ ಕರಿಬೋದು.
ಇದಕ್ಕೆ ಸಿಲೆಬಸ್ ಏನೇನಿದೆ ನೋಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾವು ಸಿಲೆಬಸ್ ಮತ್ತು ಜಿಲ್ಲಾವಾರು ಕಟ್ ಆಫ್ ಎಲ್ಲೆಲ್ಲಿದೆ, ಹೇಗೆ ನಿಂತಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಎಲ್ಲವನ್ನ ಡಿಸ್ಕಷನ್ನ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಅದು ಡಿಸ್ಕಸ್ ವಿಡಿಯೋಗಳು ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋನ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನಾವು ಹಾಕುವಂಥ ವಿಡಿಯೋಗಳೆಲ್ಲ ಬರ್ತವೆ. ಮತ್ತು ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತಂದರೆ ಎಲ್ಲರೂ ಇವಾಗ PC ಎಕ್ಸಾಮ್ ಬಂತು, ನೆಕ್ಸ್ಟ್ VAO ಬರುತ್ತೆ, ನೆಕ್ಸ್ಟ್ ಇನ್ಯಾವುದೋ ಬರುತ್ತೆ. ಯಾವುದೇ ಬಂದರೂ ನಿಮ್ಮದು ಸೆಲ್ಫ್ ಸ್ಟಡಿ ಇರಲಿಲ್ಲ ಅಂತಂದರೆ ಎಲ್ಲ ವೇಸ್ಟ್ ಆಗುತ್ತೆ. ಯಾಕಂದರೆ ನೀವು ಒಂದಲ್ಲ 10 ಮಾರ್ಕ್ಸಿಂದ ಮಿಸ್ ಆದ್ರೂ ಜಾಬ್ ಹೋಯಿತು ಅಂದಂಗೆ ಅರ್ಥ. 1 ಮಾರ್ಕ್ಸಿಂದ ಹೋದರೂ ಅಷ್ಟೇ, 10 ಮಾರ್ಕ್ಸಿಂದ ಹೋದ್ರೂ ಅಷ್ಟೇ, ಜಾಬು ಮಿಸ್ ಆಯಿತು. ಮತ್ತು ಸ್ಟಾರ್ಟಿಂಗಿಂದ ಪ್ರಿಪ್ರೇಷನ್ ಮಾಡಬೇಕು. ಅಷ್ಟರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಏಜ್ನ ಡಿಮಾರಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಈಗ ನಿಮ್ಮ ಮೈಂಡ್ ಡಿಮೋಟಿವೇಶನ್ ಮಾಡೋಕ್ಕೆ ಅಥವಾ ಕನ್ಫ್ಯೂಷನ್ ಮಾಡೋಕ್ಕೆ ತುಂಬ ಜನ ಏನು ಮಾಡ್ತಾರೆ, ಯೂಟ್ಯೂಬಲ್ಲಿ ಕೂತಿದ್ದಾರೆ. ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಬಿಸ್ನೆಸ್ನ ರನ್ ಮಾಡ್ತಾರೆ. ಈ ಟೈಮಲ್ಲಿ ಬಿಸ್ನೆಸ್ ಅಂತಲೇ ಕರಿತೀನಿ ಇದಕ್ಕೆ. ಓಕೆ, ಇದು ಬಿಸ್ನೆಸ್ ಏನಂತಂದರೆ ಈಗ ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ತುಂಬ ಜನ ಬಲಿ ಆಗ್ತಾರೆ. ನೋಡಿ, ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಏನೇ ಮಾಡಿದರೂ ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟ್. ಅದಿತ್ತಪ್ಪ ಅಂತಂದರೆ ಯಾವ ಕ್ರ್ಯಾಶ್ ಕೋರ್ಸು ಬೇಡ. ಏನು ಓದಬೇಕು ಏನಿಲ್ಲ ಅದು ನಿಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು. ಗೊತ್ತಿದ್ದರೆ ಮಾತ್ರ ಓದ್ತೀರ. ಇಲ್ಲ ನಾನು ಫ್ರೆಷರ್ಸ್ ಇದ್ದೀನಿ, ನನಗೆ ಏನೂ ಗೊತ್ತಿಲ್ಲ, ಓದಲಿಕ್ಕಾಗಲ್ಲ ಅಂತಂದರೆ ಸೊ ಅವರು ಕ್ರ್ಯಾಶ್ ಕೋರ್ಸ್ ಅಂತ ಇರ್ತವೆ, ಅವುಗಳನ್ನ ಸೇರ್ಕೊಳ್ಳಿ. ಓಕೆ, ಸೇರಿಕೊಂಡು ನೀವು ಸ್ಟಡಿ ಮಾಡ್ಕೋಬೋದಾಗಿದೆ. ಬಟ್ ನಾನು 2-3 ವರ್ಷಗಳಿಂದ ಓದ್ತಾ ಇದ್ದೀನಿ, 2ರಿಂದ 3 ವರ್ಷ ಅಥವಾ 4-5 ವರ್ಷದಿಂದ ಓದ್ತಾ ಇದ್ದೀನಿ, ನಾನು ಕ್ರ್ಯಾಶ್ ಕೋರ್ಸ್ ತೊಗೋಬೇಕಾ ಅಂತಂದರೆ ಇಲ್ಲ, ಬೇಡ. ನಾವು ಕ್ರ್ಯಾಶ್ ಕೋರ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ನಿಮ್ಮನ್ನ ದುಡ್ಡು ಹಾಳು ಬಿಟ್ಟರೆ ಅಲ್ಲಿ ನಿಮಗೆ ಸ್ಟಡಿನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಬಿಗಿನಿಂಗಿಂದ ನಿಮ್ಗೆ ಕೇಳುವಂಥ ಇಂಟ್ರೆಸ್ಟು ಇರೋಲ್ಲ. ಯಾಕಂದರೆ ನೀವು ಅದರಲ್ಲಿ ಪಂಡಿತರಾಗಿಬಿಟ್ಟಿರ್ತೀರ. ಓಕೆ, ನಿಮಗೆ ಏನು ಜಸ್ಟ್ ಏನು ಬೇಕು, ರಿವಿಷನ್ ಬೇಕು. ರಿವಿಷನ್ಗೋಸ್ಕರ ಬುಕ್ಸನ್ನು ಓದಿ, ಜಾಸ್ತಿ ಬುಕ್ಸ್ ಓದಬೇಕು ಅಂದರೆ ನಿಮಗೆ ಹೆಲ್ಪ್ ಆಗ್ತದೆ. ಇಲ್ಲ ನಾವು ಬುಕ್ಸ್ ಓದಲ್ಲ, ಬರೀ ವಿಡಿಯೋ ಮೇಲೆ ಡಿಪೆಂಡ್ ಆಗ್ತೀನಿ ಅಂತಂದರೆ ನೋಡಿ, ಒಂದು 2 ವರ್ಷ ಕಷ್ಟಪಡೋದಲ್ಲ, 2 ತಿಂಗಳು ಕಷ್ಟಪಡಿ. 2 ತಿಂಗಳಲ್ಲಿ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಇನ್ನು VAO ಕರೆದಪ್ಪ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಎಷ್ಟು ಟೈಮ್ ಇರ್ತದೆ, ಅದು ಅಪ್ರಾಕ್ಸಿಮೇಟ್ಲಿ 2 ತಿಂಗಳು ಇರಬಹುದು. ನೋಡಿ, ಒಂದು ನೋಟಿಫಿಕೇಷನಿಂದ ಅರ್ಥ ಆಗಬೇಕು ನಿಮಗೆ ಯಾವೆಲ್ಲ ಎಷ್ಟೆಷ್ಟು ದಿನ ಇರ್ಬೋದು ಅಂತೇಳಿ. ಹಾಗಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ಇವತ್ತೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಐ ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊತೀನಿ. ಮತ್ತು ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಂತೂ ಇದ್ದೇ ಇದೆ, ಅಲ್ಲಿ ಕಮೆಂಟ್ ಮಾಡಿ. ಮತ್ತೇನಾದರೂ ಹೇಳೋದಿತ್ತಪ್ಪ ಅಂತಂದರೆ ಹೇಳಿ. ಓಕೆ, ಎಲ್ಲರಿಗೂ ಕೂಡ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.